ಏನು ಹಿಂದಿನ ಸರ್ಕಾರದವರು 8,200 ವಿವೇಕ ಕೊಠಡಿಗಳನ್ನು ಮಾಡಿದರು. ಅವರು ಬರೀ ಕಮ್ಮಿ ದುಡ್ಡಿಟ್ಟಿದ್ರು. ಇನ್ನು ಉಳ್ಕಿದ್ದನ್ನ ತೀರಿಸಿ ಅದನ್ನೆಲ್ಲ ಪ್ರೋಗ್ರಾಮು ಮುಗಿಸಿ ಅದರಲ್ಲಿ ಇನ್ನೊಂದು 20-30 ರೂಮ್ಸು ಕಟ್ಟೋದು ಬಿಕಾಸ್ ಆಫ್ ಲೋಕಲ್ ಇಶ್ಯೂಗೆ ಇರ್ಬೋದೇ ಹೊರತು ಆಲ್ಮೋಸ್ಟ್ 98% ಪ್ರೋಗ್ರೆಸ್ ಮುಗಿದಾಯಿತು. ಅದ್ರ ಜೊತೆಗೆ ಈ ಸತಿಗೆ ಇನ್ಫ್ರಾಸ್ಟ್ರಕ್ಚರಿಗೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹಣನೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಮಗೆ ಇದನ್ನು ಬರ್ತದೆ, ಏನೋ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಐ ಥಿಂಕ್ 1,000 ಕೋಟಿನೋ ಏನೋ, ನಾನು ಅದು ಕರೆಕ್ಟಾಗಿ ನೋಡಬೇಕು. ಅದರೊಳಗೆ ನಮಗೆ ರೂಮ್ಸ್ ಬರ್ತದೆ, ಶೌಚಾಲಯ ಮತ್ತು ಕೆಲವು ಅಡುಗೆ ಮನೆ ಕೊಡ್ತಕ್ಕಂಥದ್ದು ಕೂಡ. ಆಮೇಲೆ ಈ ಸತಿ ಅಡುಗೆ ಮನೇಲಿ ಏನು ಮಾಡೋರು, ಹಳೆ ಪಾತ್ರೆಯಲ್ಲಿ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಎಲ್ಲ ಕುಕ್ಕಿಂಗ್ ಮಾಡೋರು. ಸೊ ನಾವು ಹೋಗಿ ನಮ್ಮ ಆಫೀಸರ್ಸ್ನು ಭೇಟಿ ಮಾಡಿದ್ವಿ. ನಾವು ಹೋಗಿ ನೋಡಿದಾಗ ಅನಿವಾರ್ಯವಾಗಿ ಏನಾಗುತ್ತೆ, ಅದು ಇರೋದು ದುಡ್ಡಲ್ಲಿ ಅದು ಮಾಡ್ತಾಯಿದ್ರು. ಮನೆ ಮುಖ್ಯಮಂತ್ರಿಗಳು ಹೇಳಿದ್ವಿ, ಮೊಟ್ಟೆ ಕೊಡ್ತೀವಿ, ಊಟನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಕುಕ್ಕಿಂಗಿಗೆ ಸ್ವಲ್ಪ ಈ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿದಾಗ ಅಡುಗೆ ಮನೆದು ಒಂದಾದರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅದು SDMC ಅವರು ಮಾಡ್ತಾರೆ. ಆದರೆ ಪಾತ್ರೆಗಳು ಕೂಡ ನಾವು ಏನಾದ್ರು ಬದಲಾವಣೆ ಮಾಡಬೇಕು ಅಂದಾಗ ಈಗ ಅದಕ್ಕೆ ದುಡ್ಡಿಟ್ಟಿದ್ದಾರೆ, ನಿಮ್ಗೆ ಗೊತ್ತು, ಅದಕ್ಕೂ ದುಡ್ಡಿಟ್ಟಿದ್ದಾರೆ. ಅದಕ್ಕೆ ನೀವು ಬಜೆಟಲ್ಲಿ ನೋಡಿ ಪಾತ್ರೆ ಪಳಗಕ್ಕೆ ಅಂತಲೇ ಕೊಟ್ಟಿದ್ದಾರೆ. ಸೊ ಅದನ್ನು 16,000 ಚಿಲ್ಲರೆ ಶಾಲೆಗಳಿಗೆ ನಾವು ಕೊಡಬೇಕು ಅಂಥೇಳಿ ಈಗ ಫಸ್ಟ್ ಫೇಸಲ್ಲಿ ಓಕೆ ಮಾಡಿದ್ದಾರೆ. ಇದಾದಮೇಲೆ ಈಗ ಈ ಎಕ್ಸಾಮ್ ಆದ ತಕ್ಷಣ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು